department in the, on the other day we were trying to map wetlands, map. ಅಲ್ಲಿ ಪಾಪ ಕೂತಿದ್ದಾರೆ, ಯೂನಿಫಾರ್ಮ್ ಹಾಕೊಂಡು ಕೂತಿರೋರು ಹುಡುಗರಿಗೆ ನಾವು ಹೇಳ್ತಾ ಇರ್ತೀವಿ, ಕಾಡಲ್ಲಿ ಹೋಗ್ಬಿಟ್ಟು ನೀನು ವೆಟ್ಲ್ಯಾಂಡ್, ಮಾರ್ಷಿ ಲ್ಯಾಂಡ್ ಅದನ್ನೆಲ್ಲ ಮ್ಯಾಪ್ ಮಾಡು, ಅದನ್ನ ಉಳಿಸ್ಬೇಕು ಅಂತ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ. ಅವ್ರು ಹೋಗಿ ಏನೋ ಮಾಡ್ತಾ ಇರ್ತಾರೆ. ಅಲ್ಲಿ ಜನ ಈ ಮಾರ್ಷಿ ಲ್ಯಾಂಡ್ ಎಲ್ಲ ಆಗುತ್ತೆ, ನಮಗೆಲ್ಲ ಕೆಸರಾಗುತ್ತೆ, ಭೂಮಿ ಆಗುತ್ತೆ, ಮಳೆ ನೀರಾಗುತ್ತೆ, ಉಳಿಸ್ಬಾರ್ದು ಅಂತ ಜನ ನೋಡ್ತಾ ಇರ್ತಾರೆ. ದೆನ್ ಇಲ್ಲಿ ಕೂತಿದ್ದಾರಲ್ಲ ಅಕಾಡೆಮಿಷಿಯನ್ಸ್, ಅವ್ರ ಕಡೆಯಿಂದ ಒಂದು ಮಾತು ಬರಲಿ, ಏನಂತ ನೋಡಿ, ಇವತ್ತು ನಾವು ಬೇಸಾಯ ಮಾಡ್ತಾ ಇದ್ದೀವಿ ಸರಿ, ಈ ತುಂಗಭದ್ರಾ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಫ್ಲಡ್ಡಿಂಗ್ ಎಲ್ಲ ಮಾಡಿ 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 ಭೂಮಿ ಎಲ್ಲ ಆಲ್ಕ್ಲೈನ್ ಆಗೋಗ್ಬಿಟ್ಟಿದೆ, ಭೂಮಿ ಎಲ್ಲ ಮಾರ್ಷಿಕ್ ಆಗುತ್ತೆ. ಇವತ್ತಿಲ್ಲ 5 ವರ್ಷದಲ್ಲಿ ಹಾಗೆ ಆಗುತ್ತೆ. ಇವತ್ತಾಗಿಲ್ಲ ಅಂದ್ರೆ ಇನ್ನೊಂದು 5 ವರ್ಷದಲ್ಲಿ ಆಗುತ್ತೆ. ಆವಾಗ ನಮಗೆ ಮಾರ್ಷಿ ಲ್ಯಾಂಡ್ ಅಲ್ಲಿ ಬೆಳೀತಕ್ಕಂಥ ಕ್ರಾಪ್ಸ್ ನಾವು ಬ್ರೀಡಿಂಗ್ ಮಾಡಬೇಕಾಗುತ್ತೆ. ಆವಾಗ ಈ ಮಾರ್ಷಿ ಲ್ಯಾಂಡ್ ಅಲ್ಲಿ ಬೆಳೀತಕ್ಕಂಥ ಜೀನ್ಸ್ ಕ್ಯಾರೆಕ್ಟರ್ ಎಲ್ಲಿ ಸಿಗುತ್ತೆ ನಿಮಗೆ? ಇವತ್ತು ಮಾರ್ಷಿ ಲ್ಯಾಂಡ್ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಏನೋ ಒಂದು ಇರುತ್ತೆ, ಅಲ್ಲಿ ಒಂದು ಹುಲ್ಕಡ್ಡಿ ಅಂತ ಬದುಕಿರುತ್ತೆ, ನಮ್ಮ ಇರುತ್ತಾ ಇಲ್ವಾ? ನೀವು ಮಾರ್ಷಿ ಲ್ಯಾಂಡ್, ವೆಟ್ಲ್ಯಾಂಡ್ ಹತ್ರ ಹೋದಾಗ ಯಾವ್ದಾದ್ರು ಒಂದು ಹುಲ್ಕಡ್ಡಿ ಬದುಕಿರುತ್ತೆ, ಬೆಳೀತಾ ಇರುತ್ತೆ. ಹೌ ಇಟ್ ಇಸ್ ಸರ್ವೈವಿಂಗ್ ದೇರ್? Because it has a special gene, a special character which is making them to able to grow in that adverse climate, adverse condition, adverse soil condition. Tomorrow that itself can be a blessing. It can be boon for agriculture sector to use that as a raw material and transform my agriculture varieties so that I can now grow crops in marshy lands that I have created in Tungabhadra catchment area. This is futuristic. I fail to understand. I know maybe agriculture departments do so much of ex situ conservation of genes. ನಿಮ್ಮಲ್ಲಿ IBPGR, CBPGR ಅಂತ ಹೇಳ್ಬಿಟ್ಟು ಜೆನೆಟಿಕ್ ರಿಸೋರ್ಸಸ್ ನಾವು ಸ್ಟೋರ್ ಮಾಡ್ತೀವಿ. Now tell me, if you have 100 rupees, whether you would like to put it in situ conservation or ex situ conservation, which is preferred? Any common sense will tell in situ conservation is more preferred over ex situ conservation. It is no big logic is required to understand this. But whether agriculture department in general or universities at large, at any point in time are either attempting or batting or supporting the cause of in situ conservation, I haven't seen. In last 23 years of service in the department, I haven't seen. ಪಕ್ಕದಲ್ಲಿ ದಾಂಡೇಲಿ ಗಲಾಟೆ ಆಗ್ತಾ ಇದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಜಗಳ ಆಡ್ತಿರ್ತಾರೆ, ಬಿಟ್ರೆ ರೈತರು ಅಗ್ರಿಕಲ್ಚರ್ನವರು ಎಲ್ಲೂ ಬರೋದೇ ಇಲ್ಲ, ಕಾಣೋದೇ ಇಲ್ಲ. ಬಿಕಾಸ್ ಅವ್ರಿಗೆ ಸಂಬಂಧನೇ ಇಲ್ಲ ಅಂತ. ಅದಕ್ಕೆ ಸಂಬಂಧ ಇಲ್ದಿರಕ್ಕಿರುತ್ತೆ. ವೆಸ್ಟರ್ನ್ ಘಾಟ್ ಈಸ್ ದಿ ಸೋರ್ಸ್ ಆಫ್ ರಾ ಮಟೀರಿಯಲ್ ಫಾರ್ ಯುವರ್ agriculture crops. This is lost if not today, tomorrow. How can you deal in these two things? Maybe they are dealing it for administrative purpose, for our sake, but nature has not dealing with them. For nature, everything is nature.